ಶ್ರೀ ಗುರುಭ್ಯೋ ನಮಃ. ಆದಿತ್ಯಾದಿ ನವಗ್ರಹ ದೇವತುಭ್ಯೋ ನಮಃ. ವಾಸ್ತು ಪುರುಷಾಯ ವಿದ್ಮಹಿ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತು. ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರವನ್ನು ತಿಳಿಸುತ್ತಾ ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ವಿಚಾರವನ್ನು ತಿಳಿಸ್ಕೊಡ್ತೇನೆ. ಆ ವಿಚಾರ ಅಂದರೆ ಏನಪ್ಪಾ ಅಂದ್ರೆ ವೇದ ದೋಷಗಳು. ಈ ವೇದ ದೋಷಗಳು ಹೇಗೆ ಉಂಟಾಗುತ್ತೆ, ಒಂದು ಮನೆಯ ಒಂದು ಚೌಕಟ್ಟಿನ ಆಯ ಪ್ರಕಾರ ಮನೆ ಹೇಗೆ ಶುಭ ಸ್ಥಾನದಲ್ಲಿ ಕಟ್ಟಿದಾಗ ಶುಭ ಫಲವನ್ನು ಕೊಡ್ತವೆ, ಹಾಗೆ ಅಶುಭ ಸ್ಥಾನದಲ್ಲಿ ಕಟ್ಟಿದಾಗ ಅಶುಭ ಫಲಗಳು ಹೇಗೆ ಕೊಡ್ತವೆ ಅನ್ನೋದು ಬಹಳ ಮುಖ್ಯ. ಬನ್ನಿ ನೋಡಿ, ಇವತ್ತಿನ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಒಂದು ಅಂಧಕ ವೇದ ದೋಷ. ಈ ಅಂಧಕ ದೋಷ ವೇದ ಅಂದ್ರೆ ಏನು? ಅಕ್ಕಪಕ್ಕ ಪಕ್ಕದಲ್ಲಿ ಕಿಟಕಿ ಇಲ್ಲದಿದ್ದರೆ ರೋಗ ಬಾಧೆ ಮತ್ತೆ ಋಣ ಬಾಧೆ, ಸಂತಾನ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ. ಉದಾಹರಣೆಗೆ ಒಂದು ಮನೆ ಅಂತ ಕನ್ಸಿಡರ್ ಮಾಡಿದ್ರೆ ನೋಡಿ, ಅಕ್ಕಪಕ್ಕ ಏನಾದರೂ ಕಿಟಕಿಗಳು ಇಲ್ಲ ಅಂತಿದ್ದಾರೆ ಅದು ಅಂಧಕ ದೋಷ ಆಗುತ್ತೆ. ಇದರಿಂದ ಏನ್ ಸಮಸ್ಯೆ? ಸಂತಾನ ದೋಷ, ಋಣ ಬಾಧೆಗೆ ಸಿಲುಕೊಳ್ಳೋದು ಮತ್ತೆ ರೋಗ ಬಾಧೆ ಹೆಚ್ಚಾಗಿ ಕಂಡು ಬರುತ್ತೆ ಅಕ್ಕಪಕ್ಕ ಕಿಟಕಿಗಳು ಇಲ್ಲದಿದ್ದರೆ ಒಂದು ಮನೆಯಲ್ಲಿ. ಮತ್ತೆ ಬದಿರ ದೋಷ ವೇದ ಅಂದ್ರೆ ಮುಖ್ಯ ದ್ವಾರವು ನೆಲದ ಸಮ ಇದ್ದರೆ, ಮುಖ್ಯ ದ್ವಾರವು ಏನಾದರೂ ನೆಲದ ಸಮಕ್ಕಿದ್ದರೆ, ಅಂದರೆ ಈ ಮುಖ್ಯ ದ್ವಾರವು ಏನಾದರೂ ನೆಲಕ್ಕೆ ಏನಾದರೂ ಸಮವಿದ್ದರೆ, ಮುಖ್ಯ ದ್ವಾರವು ಏನಾದರೂ ನೆಲಕ್ಕೆ ಸಮವಿದ್ದರೆ ಇದು ಏನಾಗುತ್ತೆ? ಬದಿರಕ ದೋಷ. ಇದರಿಂದ ದುಃಖ, ಕಷ್ಟ, ನಷ್ಟಗಳು ಹೆಚ್ಚಾಗಿ ಅನುಭವಿಸಬೇಕಾಗುತ್ತೆ. ಈ ರೀತಿ ಇರಬಾರದು. ಮತ್ತೆ ಕುಟ್ಟಕ ವೇದ ದೋಷ. ಮನೆಯು ನೆಲದ ಮಟ್ಟಕ್ಕಿಂತ ಕೆಳಗಿದ್ದರೆ ಅದು ರಾಕ್ಷಸ, ಭೂತ, ಪ್ರೇತಾದಿಗಳು ಹೆಚ್ಚಾಗಿ ಇರುವಂತಹ ವಾಸಸ್ಥಾನವಾಗಿರುತ್ತೆ. ಅಂದರೆ ಮನೆಯ ಒಂದು ರಸ್ತೆ ಬದಿಯ ಕೆಳಗೆ ಮನೆಗಳು ಹೆಚ್ಚಾಗಿ ಕಂಡು ಬಂದಂತ ಸಂದರ್ಭದಲ್ಲಿ, ಉದಾಹರಣೆಗೆ ಇದು ರಸ್ತೆ ಅಂತ ತೆಗೆದುಕೊಂಡ್ರೆ, ಇದು ರಸ್ತೆಯ ಕೆಳಗಿರುವಂತಹ ಮನೆ ಏನಾರು ಇದ್ದಂತಹ ದೋಷ ಕಂಡಲ್ಲಿ ಆ ದೋಷವು ಹೆಚ್ಚಾಗಿ ಕಂಡು ಬರುತ್ತೆ. ಏನಾಗುತ್ತೆ? ಇದರಿಂದ ರಾಕ್ಷಸ, ಭೂತ, ಪೀಡೆಗಳು ಹೆಚ್ಚಾಗಿ ವಾಸ ಮಾಡುವಂತ ಸ್ಥಳಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ರೀತಿಯೂ ಸಹ ಇರಬಾರದು. ಈ ರೀತಿ ಇದ್ದರೆ ಅನೇಕ ಕಷ್ಟಗಳು ಕಂಡು ಬರುತ್ತೆ. ಈ ರೀತಿಯ ಒಂದು ಇದು ಅಂಧಕ ದೋಷ, ಬದಿರಕ ದೋಷ ಮತ್ತೆ ಕುಟ್ಟಕ ವೇದ ದೋಷಗಳು ಈ ರೀತಿ ಒಂದು ಕಂಡು ಬರುತ್ತೆ. ಅಕ್ಕಪಕ್ಕದಲ್ಲಿ ಕಿಟಕಿಗಳು ಇಲ್ಲ ಅಂದ್ರೆ ಅದು ಅಂಧಕ ದೋಷ ಆಗುತ್ತೆ. ಮತ್ತೆ ಮುಖ್ಯ ದ್ವಾರವು ನೆಲದ ಮಟ್ಟಕ್ಕೆ ಕೆಳಗಿದ್ದರೆ ಅದು ಬದಿರಕ ದೋಷವಾಗುತ್ತೆ. ಮತ್ತೆ ಏನಾದರೂ ಮನೆಯು ಏನಾದರೂ ರಸ್ತೆಗಿಂತ ತಗ್ಗಿದ್ದರೆ ಮನೆಯು ಅದು ಕುಟ್ಟಕ ವೇದ ದೋಷ ಆಗುತ್ತೆ. ಇದರಿಂದ ಭೂತ, ಪ್ರೇತ, ಪಿಶಾಚಿಗಳ ಒಂದು ವಾಸಸ್ಥಾನವಾಗಿ ಹೆಚ್ಚಾಗಿ ದೃಷ್ಟಿ ದೋಷಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ರೀತಿಯಾಗಿ ಮನೆಯನ್ನು ನಿರ್ಮಾಣ ಮಾಡಬಾರದು. ಇನ್ನು ನೆಕ್ಸ್ಟ್ ಬಂದು ಇದು ಶಂಕುಪಾಲ ದೋಷ. ಈ ಶಂಕುಪಾಲ ದೋಷ ಏನ್ ಹೇಳುತ್ತೆ ಅಂದ್ರೆ ಮನೆಯು ಸ್ತಂಭಗಳಿಲ್ಲದೆ ಕಟ್ಟಿದ್ದಾರೆ, ಅಂದ್ರೆ ಪಿಲ್ಲರ್ಸ್ಗಳು ಹೆಚ್ಚಾಗಿ ಕಂಡು ಇಲ್ಲ ಅಂತಾಗ ಒಂದೊಂದೇ ಪಿಲ್ಲರ್ಸ್, ಎರಡೆರಡೇ ಪಿಲ್ಲರ್ಗಳು ಹೆಚ್ಚಾಗಿ ಕಂಡಂತಹ ಸಂದರ್ಭದಲ್ಲಿ ಏನಾಗುತ್ತೆ? ಕುರುಪತ್ವ ಅಂದ್ರೆ ಇದು ತೀರಾ ಮನೆಯು ಅಸಭ್ಯವಾಗಿ ಕಂಡುವಂತಹ ಸಂದರ್ಭ. ಈ ಪಿಲ್ಲರ್ಸ್ಗಳು ಒಂದೊಂದೇ ಇಲ್ಲ ಅಂದ್ರೆ ಒಂದೊಂದಿದ್ದಾಗ ಸಾಮಾನ್ಯದಲ್ಲಿ ಏನಾದ್ರೂ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇಂತಹ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾದರೆ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಕುರುಪತ್ವದ ಒಂದು ವಿಕಾರಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮನೆಗೆ ಒಂದು ಲಕ್ಷಣವೇ ಕಂಡು ಬರೋದಿಲ್ಲ. ಈ ರೀತಿಯ ಒಂದು ದೋಷಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ಒಂದೊಂದೇ ಪಿಲ್ಲರ್ಸಿಂಗ್ ಮಾಡಿದಾಗ, ಸಾಮಾನ್ಯವಾಗಿ ಒಂದು ಮನೆ ನಿರ್ಮಾಣ ಮಾಡಿದಾಗ ನಂತರದಲ್ಲಿ ಪಿಲ್ಲರ್ಸ್ಗಳು ಹಿಂಗ್ ಕೊಟ್ಟಿರ್ತೀವಲ್ಲ, ಆ ನಂತರದಲ್ಲಿ ಒಂದೊಂದೇ ಏನಾರು ಇಟ್ಟಂತ ಸಂದರ್ಭದಲ್ಲಿ ಅವುಗಳಿಗೆ ಮನೆಯ ದೋಷ ಅಂತೂ ಹೆಚ್ಚಾಗಿ ಕಂಡು ಬರುತ್ತೆ. ಇದರಿಂದ ಕುರುಪತ್ವವು ಹೆಚ್ಚಾಗಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ದೃಷ್ಟಿ ವೇದ ದೋಷ ಅಂದ್ರೆ ಮುಖ್ಯ ದ್ವಾರದ ಎದುರು ಮತ್ತೊಂದು ಗೃಹದ ಮುಖ್ಯ ದ್ವಾರ. ಅಂದ್ರೆ ಒಂದು ಮನೆಯ ಒಂದು ಮುಖ್ಯ ದ್ವಾರ ಇದೆ, ಈ ಮನೆಗೆ ಒಂದು ಮುಖ್ಯ ದ್ವಾರ ಇದ್ದರೆ ಇನ್ನೊಂದು ಮನೆಗೆ ಆ ಮುಖ್ಯ ದ್ವಾರವು ಎದುರಾಗಿದ್ದರೆ, ಮನೆಗೆ ಅಪೋಸಿಟ್ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಇದು ದೃಷ್ಟಿ ವೇದ ದೋಷಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದರಿಂದ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರೋದು, ಗಂಡಾಂತರಗಳು ಹೆಚ್ಚಾಗಿ ಕಂಡು ಬರುವಂತಹ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಂದ್ರೆ ಮುಖ್ಯ ದ್ವಾರದ ಎದುರು ಇನ್ನೊಂದು ಮುಖ್ಯ ದ್ವಾರ, ಗೃಹದ ಮುಖ್ಯ ದ್ವಾರವು ಎದುರು ಬಾಗಿ ಇರಬಾರದು.
ಇದ್ದರೆ ಆರ್ಥಿಕ ನಷ್ಟ ಗಂಡಾಂತರಗಳು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ಶುದ್ರ ವೇದ ದೋಷ. ಈ ಶುದ್ರ ವೇದ ದೋಷ ಏನಾಗುತ್ತೆ, ಮುಖ್ಯ ದ್ವಾರದ ಎದುರು ವೃಕ್ಷ ಮತ್ತೆ ಜಲಾಶಯಗಳು ಹೆಚ್ಚಾಗಿ ಕಂಡು ಬರಬಾರದು. ಮುಖ್ಯ ದ್ವಾರ ಅಂದ್ರೆ ಒಂದು ನಿರ್ಮಾಣ ಮಾಡಿಕೊಂಡಾಗ ಆ ಮುಖ್ಯ ದ್ವಾರದ ಬಳಿ ವೃಕ್ಷ ಜಲಾದಿಗಳನ್ನು ಕಂಡು ಬರಬಾರದು. ಇದರಿಂದ ಏನಾಗುತ್ತೆ, ಆ ಪಶು ವಾಹನ ನಷ್ಟಾದಿಗಳು ಹೆಚ್ಚಾಗಿ ಕಂಡುಬರುತ್ತೆ. ವೃಕ್ಷಗಳು ಇರುವಂತಹ ಸಂದರ್ಭದಲ್ಲಿ ಮತ್ತೆ ಜಲಾಶಯಗಳು ಇರುವಂತಹ ಸಂದರ್ಭದಲ್ಲಿ, ನದಿ ದಡಗಳಲ್ಲಿ ಈ ರೀತಿಯ ಒಂದು ಇರಬಾರದು. ಇದ್ದಂತಹ ಸಂದರ್ಭದಲ್ಲಿ ಎದುರಿಗೆ ವೃಕ್ಷ ಮತ್ತೆ ಜಲಾಶಯಗಳಿದ್ದಾಗ ಸಂದರ್ಭದಲ್ಲಿ ಏನಾಗುತ್ತೆ, ಪಶು ಮತ್ತೆ ವಾಹನ ನಷ್ಟಗಳು ಹೆಚ್ಚಾಗಿ ಕಂಡುಬರುತ್ತೆ. ಮತ್ತೆ ಛಾಯಾವೇದ ದೋಷ ಅಂದ್ರೆ ಒಂದು ಸೂರ್ಯೋದಯ, ಬೆಳಗಿನ ಸೂರ್ಯೋದಯ ಹುಟ್ಟಿದಾದ ನಂತರ 2 ಮತ್ತು 3ನೇ ಜಾವದಲ್ಲಿ ಪರರ ಗೃಹದ ಒಂದು ಛಾಯೆ ಮನೆ ಮೇಲೆ ಬಿದ್ದರೆ, ಅಕಸ್ಮಾತ್ ಈ ಒಂದು ಉದಾಹರಣೆಗೆ ಪರರ ಗೃಹದ ಛಾಯೆ ಅಂದ್ರೆ ಈ ಒಂದು ಇಲ್ಲೊಂದು ಮನೆ ನಿರ್ಮಾಣ ಮಾಡಿರ್ತೀವಿ, ಇನ್ನೊಂದು ಮನೆ, ಈ ಮನೆಯ ಛಾಯೆಯ ಏನಾದರೂ ಬಿದ್ದಂತಹ ಸಂದರ್ಭದಲ್ಲಿ ಅಂದ್ರೆ ಸೂರ್ಯೋದಯ ಹುಟ್ಟಾದ ನಂತರ 2 ಮತ್ತು 3ನೇ ಜಾವದಲ್ಲಿ ಪರರ ಗೃಹದ ಒಂದು ನೆರಳು ಈ ಮನೆಗೆ ಬಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ರೋಗ ಅಭಿವೃದ್ಧಿ ಹೆಚ್ಚಾಗಿ ಕಾಣ್ತಿಲ್ಲ. ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಮಾಡಕ್ ಹೋದ್ರು ಅಲ್ಲಿ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತದೆ. ಇದರಿಂದ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಮತ್ತೆ ರೋಗ ರುಜಿನಗಳು ಹೆಚ್ಚಾಗಿ ಕಂಡು ಬರುವಂತಹ ಸಂದರ್ಭಗಳು ಹೆಚ್ಚಾಗುತ್ತೆ. ಯಾವುದೇ ರೀತಿಯ ಒಂದು ಅನ್ಎಕ್ಸ್ಪೆಕ್ಟ್ ಆಗಿ ಏನೋ ಒಂದು ಮಾಡಕ್ ಹೋದ್ರು ಅದು ಸಕ್ಸಸ್ ಆಗದ ಒಂದು ಯಶಸ್ವಿ ಆಗದ ಒಂದು ಪರಿಗಣನೆಗೆ ಹೆಚ್ಚಾಗಿ ಕಂಡು ಬರುತ್ತೆ. ಈ ರೀತಿ ಇದ್ದಂತಹ ದೋಷಗಳು ಇದು ಛಾಯಾವೇದ ದೋಷ ಅಂತ ಕಂಡು ಬರುತ್ತೆ. ಒಂದು ಕ್ಷುದ್ರವೇದ ದೋಷ ಮತ್ತೆ ಛಾಯಾವೇದ ದೋಷಗಳು ಈ ರೀತಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಬಂದು ರುಜುವೇದ. ಈ ರುಜುವೇದ ಬಂದು ಏನ್ ಹೇಳುತ್ತೆ, ಗೃಹದ ಗೋಡೆಗಳು ಸಮವಾಗಿರದೆ ಅಂದ್ರೆ ಗೃಹದ ಗೋಡೆಗಳು ಏನಾದ್ರೂ ಸಮವಾಗಿಲ್ಲದೆ ಒಂದು ತಗ್ಗಿದ್ದರೆ ಎತ್ತರ ಇದ್ದರೆ ಒಂದೇ ರೀತಿಯಾದ ಸಮ ಇರೋದಿಲ್ಲ, ಒಂದು ತಗ್ಗು ಎತ್ತರ ಇದ್ದರೆ ಇದೇನಾಗುತ್ತೆ, ಇದರಿಂದ ತುಂಬಾ ಕಷ್ಟ ನಷ್ಟಗಳು ಅನುಭವಿಸಬೇಕಾಗುತ್ತೆ. ಈಗ ಗೃಹದ ಗೋಡೆಗಳು, ಒಂದು ಗೃಹವನ್ನು ಮಾಡಿದಂತಹ ಸಂದರ್ಭದಲ್ಲಿ ಒಂದು ಗೋಡೆಗಳು ಒಂದು ತಗ್ಗಾಗಿದ್ದಂತಹ ಸಂದರ್ಭದಲ್ಲಿ ಒಳಗಿರುವಂತಹ ಗೋಡೆಗಳು ಏನಾದರೂ ತಗ್ಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಮವಾಗಿ ಇಲ್ಲದಿದ್ದರೆ, ಈ ತಗ್ಗು ಮತ್ತೆ ಇನ್ನೊಂದು ಎತ್ತರವಾಗಿದ್ದರೆ ಈ ದೋಷಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದರಿಂದ ತುಂಬಾ ಕಷ್ಟ ಮತ್ತೆ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. ಮತ್ತೆ ಸ್ತಂಭವು ಪಕ್ಕದ ಮನೆಗೆ ಸಿರುತ್ತಿದ್ದಾರೆ ಅಂದರೆ ಯಾವುದೇ ಒಂದು ಮನೆಯ ಒಂದು ಸ್ತಂಭ ಆಗಲಿ, ಮನೆಯ ಒಂದು ಹೊರಗಿನ ಒಂದು ಸ್ತಂಭ, ಒಂದು ಪೋರ್ಟಿಕ್ ಅಂತ ಮಾಡಿರ್ತೀವಿ, ಆ ಸ್ತಂಭವೇನಾದರೂ ಒಂದು ಪಕ್ಕದ ಮನೆ ಆಗ್ಲಿ ಅಥವಾ ಇನ್ನೊಂದು ಇದರಿಂದ ಏನಾಗುತ್ತೆ, ಇದರಿಂದ ಸಮಸ್ಯೆಗಳು ಹೆಚ್ಚಾಗುತ್ತೆ. ಇಲ್ಲ ಅಂದ್ರೆ ಈ ಮನೆಯ ಗೋಡೆಯು ಏನಾದ್ರೂ ಬೇರೆ ಗೃಹಕ್ಕೆ ಏನಾದ್ರೂ ಟಚ್ ಆಗಿದ್ದಂತಹ ಸಂದರ್ಭದಲ್ಲಿ, ಆದ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ವಂಶಹಾನಿಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದರಿಂದ ಆರ್ಥಿಕ ಸಮಸ್ಯೆಗಳು, ವಂಶಹಾನಿ, ಅನೇಕ ಸಂತಾನ ಬೆಳೆಯುವುದಕ್ಕಾಗ್ಲಿ ಯಾವುದೇ ಒಂದು ಪ್ರೋತ್ಸಾಹವನ್ನು ನೀಡುವುದಿಲ್ಲ. ಇದರಿಂದ ಅನೇಕ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತದೆ. ಇದು ಋಜುವೇದ ಮತ್ತೆ ವಂಶವೇದದ ಒಂದು ದೋಷಗಳು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದು ಪಾದಲೋಪ ವೇದ. ಈ ಪಾದಲೋಪ ವೇದ ಎಂದರೆ ಸ್ತಂಭ ಮತ್ತು ಧೂಲ್ ಅಂದ್ರೆ ಭೀಮ್ ಅಂತೀವಲ್ಲ, ಆ ಭೀಮ್ ಏನಾದರೂ ವಾಸ್ತು ಮಂಡಲದಿಂದ, ವಾಸ್ತು ರೇಖೆಯಿಂದ ಏನಾದರೂ ಹೊರಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿ ತೊಂದರೆ, ಕಷ್ಟ, ನಷ್ಟ, ಅಭಿವೃದ್ಧಿಗೆ ತಡೆಯಾಗುವುದು ಹೆಚ್ಚಾಗಿ ಕಂಡು ಬರುತ್ತೆ. ಒಂದು ವಾಸ್ತುವಂತ ನಿರ್ಧಾರ ಒಂದು ಮಾಡಿಕೊಂಡಾಗ ಮನೆಯಲ್ಲಿ ಈ ಮನೆಗೆ ಒಂದು ನಿವೇಶನ ಒಂದು ಕಂಡಿಸ್ಕೊಂಡು ಮನೆ ಅಂತ ಕನ್ಸಿಡರ್ ಮಾಡ್ತಾರೆ. ಇದು ವಾಸ್ತು ಅಂತ ಇಂಡಿಕೇಟ್ ಮಾಡ್ಕೊಂಡಾಗ ಏನಾಗುತ್ತೆ, ಇಂಥ ಸಂದರ್ಭದಲ್ಲಿ ಈ ಸ್ತಂಭಗಳು ಮತ್ತು ಇದರ ಭೀಮ್ಗಳು ಏನಾದರೂ ಹೊರಗೆ ಇದ್ದಂತ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಇದರಿಂದ ಕಷ್ಟಗಳು, ಆರ್ಥಿಕ ನಷ್ಟ, ಅಭಿವೃದ್ಧಿಗೆ ತಡೆಯಾಗುವಂಥದ್ದು ಹೆಚ್ಚಾಗಿ ಕಂಡು ಬರುತ್ತೆ. ಹೊರಗಿದ್ದಂತಹ ಸಂದರ್ಭದಲ್ಲಿ ಅನೇಕ ರೀತಿಯ ಒಂದು ಕಷ್ಟಗಳು ಅನುಭವಿಸಬೇಕಾಗುತ್ತೆ. ಈ ರೀತಿಯಲ್ಲಿ ಮಾಡುವುದು ಅಶುಭಕರವಾಗಿರುತ್ತೆ. ಈ ರೀತಿ ಸಹ ಮಾಡಬಾರ್ದು. ಇದರಿಂದ ಅನೇಕ ಕಷ್ಟಗಳು, ತೊಂದರೆ ಅನುಭವಿಸಬೇಕಾಗುತ್ತೆ. ಇದು ಪಾದಲೋಪ ವೇದ ದೋಷ ಎಂದು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಈ ರೀತಿಯ ಒಟ್ಟಾರೆ ಅನೇಕ ದೋಷಗಳು, ವೇದ ದೋಷಗಳು ಹೆಚ್ಚಾಗಿ ಮನೆಯಲ್ಲಿ ಕಂಡು ಬರುತ್ತೆ.
ಇದರಿಂದ ಏನ್ ಸರಿಪಡಿಸ್ಕೋಬೇಕು ಮತ್ತೆ ನಾಳೆ ದಿನ ಏನು ನಮಗೆ ಉತ್ತಮ ಭವಿಷ್ಯವನ್ನು ರೂಪಿಸುವಂತಹ ವಾಸ್ತು ತಜ್ಞರಿಂದ ಆಗಲಿ ಅವರ ಜೊತೆಯಲ್ಲಿ ಸಂಪರ್ಕ ಮಾಡಿದಾಗ ಅನೇಕ ವಿಷಯಗಳು ಹೇಳ್ಕೊಡ್ತಾರೆ. ಒಟ್ಟಾರೆ ಈ ರೀತಿಯ ಒಂದು ವಾಸ್ತುವಿನ ಒಂದು ಪರಿಗಣನೆಯ ಒಂದು ಉಚಿತವಾದ ಒಂದು ಸಂಕೇತವಾಗಿರುತ್ತದೆ. ಏಕೆಂದ್ರೆ ಮನೆಯನ್ನು ಕಟ್ಟುವುದು ಸುಲಭ, ಆದರೆ ಮನೆಯಲ್ಲಿ ವಾಸಿಸಿದ ಮೇಲೆ ನಾನಾ ರೀತಿಯ ಕಷ್ಟಗಳು ಅನುಭವಿಸಬೇಕಾಗುತ್ತೆ. ಮತ್ತೆ ಯಾವುದೇ ರೀತಿಯಲ್ಲಿ ಅವುಗಳು ಸರಿ ಇಲ್ಲದಿದ್ದಾಗ ಅನೇಕ ಒತ್ತಡಗಳು ಸಿಲುಕುಕೊಳ್ಳುವುದು, ಈ ರೀತಿಯ ಅನೇಕ ರೀತಿಯಲ್ಲಿ ಬಾಧೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಒಟ್ಟಾರೆ ಈ ರೀತಿಯಲ್ಲಿ ಪಾದಲೋಪ ಭೇದ ಆಗದಂತಹ ನೋಡಿಕೊಳ್ಳಬೇಕಾಗುತ್ತೆ. ಒಟ್ಟಾರೆ ಈ ವಾಸ್ತವ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಇವತ್ತಿನ ವೇದ ದೋಷಗಳು ಯಾವುದು ಮುಖ್ಯ ಅನ್ನೋದು ಮತ್ತೆ ಶುಭ ಫಲ ಅನ್ನೋದು ನಿಮಗೆ ತಿಳಿಸಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲರಿಗೂ ನಮಸ್ಕಾರಗಳು.